ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, 2026ರ IPL ಇದೆ. ಮಾರ್ಚ್ 28ಕ್ಕೆ ಪ್ರಾರಂಭವಾಗ್ತಿದೆ. ಉದ್ಘಾಟನಾ ಪಂದ್ಯದಲ್ಲಿ ಬಲಿಷ್ಠ ಹೈದರಾಬಾದ್ ತಂಡವನ್ನು ನಮ್ಮ RCB ತಂಡ ಎದುರಿಸಲಿದೆ. ಈ ಮ್ಯಾಚ್ ಪ್ರಾರಂಭವಾಗುವುದಕ್ಕೆ ಇನ್ನು ಮುಂಚೆಯೇ ಹೈದರಾಬಾದ್ ತಂಡದ ಆಟಗಾರರು ನಮ್ಮ RCB ತಂಡಕ್ಕೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ನಮ್ಮ RCB ತಂಡಕ್ಕೆ ಯಾವ ರೀತಿ ವಾರ್ನ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಸನ್ರೈಸರ್ಸ್ ಹೈದರಾಬಾದ್ ತಂಡ SRH ಫ್ಯಾನ್ ಮೀಟ್ ಆ್ಯಂಡ್ ಗ್ರೀಟ್ಸ್ ಇವೆಂಟನ್ನು ಆಯೋಜನೆ ಮಾಡಿತ್ತು. ಈಗ ಯಾವ ರೀತಿ ಅಂದರೆ ನಮ್ಮ RCB ತಂಡ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಅನ್ಬಾಕ್ಸ್ ಇವೆಂಟ್ ಮಾಡುತ್ತಲ್ಲ, ಅದೇ ರೀತಿ ಹೈದರಾಬಾದ್ ತಂಡವರು ಸಹ SRH ಫ್ಯಾನ್ ಮೀಟ್ ಆ್ಯಂಡ್ ಗ್ರೀಟ್ ಎಂಬ ಇವೆಂಟನ್ನು ಆಯೋಜನೆ ಮಾಡಿತ್ತು. ಅದರಲ್ಲಿ SRH ತಂಡದ ಎಲ್ಲ ಆಟಗಾರರು ಸಹ ಸಖತ್ತಾಗಿ ಡ್ಯಾನ್ಸ್ ಮಾಡಿದರು. ಅದೇ ರೀತಿ ಅಭಿಮಾನಿಗಳನ್ನು ಖುಷಿಪಡಿಸಿದರು. ಇದೇ ವೇಳೆ ಸ್ಟೇಜ್ ಮೇಲೆ ಕುಳಿತಿರುವಂಥ ಹೈದರಾಬಾದ್ ಆಟಗಾರರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಅದು ಏನಪ್ಪ ಅಂದರೆ, ನೀವು ಈ ಸೀಸನ್ನಲ್ಲಿ 300 ರನ್ ಹೊಡೆಯಲು ಯಾವ ತಂಡವನ್ನು ಆಯ್ಕೆ ಮಾಡುತ್ತೀರಿ ಎಂಬ ಪ್ರಶ್ನೆಯನ್ನು ಕೇಳಲಾಗಿತ್ತು. ಅದಕ್ಕೆ SRH ತಂಡದ ಆರಂಭಿಕ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂಥ ಅಭಿಷೇಕ್ ಶರ್ಮಾ ಅವರು ಟ್ರಾವಿಸ್ ಹೆಡ್ ಹೆಸರಿನ ಮೇಲೆ RCBಗೆ ಡೈರೆಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಅದು ಏನಪ್ಪ ಅಂದರೆ, ನಾವು 300 ರನ್ ಹೊಡೆಯಲು RCB ತಂಡವನ್ನು ಆಯ್ಕೆ ಮಾಡುತ್ತೇವೆ. ಅದೇ ರೀತಿ ಟ್ರಾವಿಸ್ ಹೆಡ್ಗೆ RCB ತಂಡ ಅಂದರೆ ಭಾಳ ಪ್ರೀತಿ ಜಾಸ್ತಿ. ಅದರಿಂದಲೇ ನಾವು 300 ರನ್ ಹೊಡೆಯಲು RCB ತಂಡವನ್ನು ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ ಅಭಿಷೇಕ್ ಶರ್ಮಾ ಅವರು ಹೇಳಿದ್ದಾರೆ. ಹೌದು, SRH ತಂಡದ ಆಟಗಾರರು ಇಷ್ಟೆಲ್ಲ ಓವರ್ ಕಾನ್ಫಿಡೆನ್ಸ್ ಆಗಿ ಮೆರೆಯೋಕ್ಕೆ ಏನಪ್ಪ ಕಾರಣ ಅಂತಂದರೆ, ಹಲವಾರು ದಾಖಲೆಗಳು, ಹೈಯೆಸ್ಟ್ ರನ್ಗಳು ಅವರ ಹೆಸರ ಮೇಲೇ ಇದೆ. ಯಾಕಪ್ಪ ಅಂದ್ರೆ, ಈಗ 2012-13ರಲ್ಲಿ ನಮ್ಮ RCB ತಂಡ ಯಾವ ರೀತಿ ಇತ್ತಲ್ಲ, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, ಎವಿ ವಿಲಿಯರ್ಸ್, ಅದೇ ರೀತಿ ಈಗ ಹೈದರಾಬಾದ್ ತಂಡದಲ್ಲೇ ಎಲ್ಲರೂ ಸಹ ಸ್ಫೋಟಕ ಬ್ಯಾಟ್ಸ್ಮನ್ಗಳೇ ತುಂಬಿದ್ದಾರೆ. ಆದ್ದರಿಂದ ಅವರು IPL ಪ್ರಾರಂಭವಾಗುವುದಕ್ಕೂ ಮುಂಚೆಯೇ ಈ ಥರ ಹೈದರಾಬಾದ್ ತಂಡದ ಎಲ್ಲ ಆಟಗಾರರು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ 300 ರನ್ ಹೊಡೆಯಲು ನಮ್ಮ RCB ತಂಡವನ್ನು ಆಯ್ಕೆ ಮಾಡಿದ್ದೇನು ತಪ್ಪಲ್ಲ. ಯಾಕಪ್ಪ ಅಂದರೆ, ಅದು ಆಟ ಯಾರು ಬೇಕಾದರೂ ಸೋಲ್ಬೋದು, ಯಾರು ಬೇಕಾದರೂ ಗೆಲ್ಬೋದು. ಅದೇ ರೀತಿ ಕಳೆದ ಸೀಸನಲ್ಲೂ ಸಹ ನಮ್ಮ ಮೇಲೆ ಹೈದರಾಬಾದ್ ತಂಡ 287 ರನ್ನನ್ನು ಹೊಡಿದ್ದಾರೆ. ಅದು ಎಷ್ಟು ರನ್ ಸಹ ಅದನ್ನು ನಾವು ಒಪ್ಕೊಳ್ತೀವಿ. ಆ ರೀತಿ ಈಗ ಹೈದರಾಬಾದ್ ತಂಡದ ಆಟಗಾರರು ಫೇಮಸ್ ಆಗಬೇಕಪ್ಪ ಅಂತ ಅವರಿಗೆಲ್ಲ ಫಸ್ಟಿಗೆ ಗೊತ್ತು. ನಾವೇನಾದರೂ ಈ ಇವೆಂಟ್ನಲ್ಲಿ RCB ಹೆಸರನ್ನು ಅಥವಾ RCB ವಿರುದ್ಧ ಮಾತಾಡಿದಪ್ಪ ಅಂದರೆ, RCB ಬಗ್ಗೆ ಏನಾದರೂ ಮಾತಾಡಿದರೆ ನಾವು ನಾಳೆ ಬೆಳಿಗ್ಗೆ ಫುಲ್ ಎಲ್ಲ ಫೇಮಸ್ ಆಗಿರ್ತೀವಿ ಅಂತೇಳಿ. ಈಗ ಅದೇ ಅಭಿಷೇಕ್ ಶರ್ಮಾ ಅವರು ಈಗೆಲ್ಲ ಎಷ್ಟೆಲ್ಲ ಟೀಮ್ ಇಲ್ಲ, ಲಕ್ನೋ ಸೂಪರ್ ಜೈಂಟ್ಸ್ ಐತಿ, GT ಐತಿ, ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಐತಿ. ಇವೆಲ್ಲವೂ ಕೂಡ ಕಡಿಮೆ ಫ್ಯಾನ್ ಬೇಸ್ ಹೊಂದಿರುವಂಥ ತಂಡಗಳು. ಅದ್ರ ಬಗ್ಗೆ ಯಾರು ಮಾತಾಡೋದ್ರ ಬಗ್ಗೆ ಆ ಟೀಮ್ ಬಗ್ಗೆ ಮಾತಾಡಿದಪ್ಪ ಅಂದರೆ ಯಾರು ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಪ್ಪ ಅಂತಂದ್ರೆ, ಅವನೇನೋ ಮಾತಾಡೋಣ ಹೋಗ್ಯಾನ ಬಿಡು ಅಂತೇಳಿ. ಆದರೆ ನಮ್ಮ RCB ಮನಿಗಳು ಮಾತ್ರ ಸುಮ್ಮನೆ ಇರಲ್ಲ. ಅವರು ಒಂದಲ್ಲ ಅವರಿಗೆ ನಾವು ರಿವೆಂಜ್ ತಗೊಳ್ಳೇಬೇಕಂತೇಳಿ ನಿಂದಿರ್ತಾರೆ. ಅದಕ್ಕೋಸ್ಕರನೇ ಅವರು RCB ಬಗ್ಗೆ ಇಷ್ಟೆಲ್ಲ ಮಾತಾಡಲಿ ಅವರು. ನಾವು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳೋಣ RCB ಅಭಿಮಾನಿಗಳು. ನಾವು ಹೈದರಾಬಾದ್ ತಂಡಕ್ಕೆ ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದ್ರೆ, ನಾವೇ ನಮ್ಮ RCB ತಂಡದಲ್ಲಿ ಏನಾದರೂ ಕೂಡ ಕಡಿಮೆ ಆಟಗಾರನ ಹೊಂದಿಲ್ಲ. ನಮ್ಮರು ಸಹ ಮುಕ್ಕಳರೆ ಕೆಪಾಸಿಟಿ ಹೊಂದಿರುವಂಥ ಆಟಗಾರರು ಇದ್ದಾರೆ. ನೀವು ಮೆರಿತಾ ಇರ್ಬೋದು, ಆದರೆ ನಾವು ಮಾಡಿ ತೋರಿಸ್ತೀವಿ ಅಂತೇಳಿ. ಈಗೇನು ಇತ್ತೀಚೆಗೆ ಬಂದಿರೋ ಹೈದರಾಬಾದ್ ತಂಡ, ನಾವೆಲ್ಲ 2008ರಿಂದನೂ ಪ್ರತಿಯೊಂದು ದಾಖಲೆಗಳನ್ನು ಮಾಡ್ತಾ ಬಂದಿರುವ ಟೀಮ್ ನಮ್ಮ RCB ತಂಡ. ಅಂಥದ್ದು ನೀವೆಲ್ಲ ನಮ್ಮ RCB ತಂಡವನ್ನು ಅಷ್ಟು ಹಗುರವಾಗಿ ತಗೊಳ್ಳೋಕೆ ಹೋಗಬೇಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.